ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಕುಬೇರನ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ಆಶ್ಚರ್ಯವಾಯಿತು. ಅವನು ಕೇಳಿದ, ದೇವ, ಅಗಸ್ತ್ಯ ಮಹರ್ಷಿಗಳಿಗೆ ಅಸಮಾಧಾನ ಉಂಟು ಮಾಡುವಂಥ ಏನು ಅಪರಾಧವನ್ನು ನೀವು ಮಾಡಿದಿರಿ? ಅದು ಮಹಾಪರಾಧವೇ ಇರಬೇಕು. ಕುಬೇರನು ಅಗಸ್ತ್ಯರಿಗೆ ಅಸಮಾಧಾನ ಉಂಟು ಮಾಡಿದ ಕಥೆಯನ್ನು ಹೇಳಿದನು. ಒಂದು ಕಾಲದಲ್ಲಿ ಕುಶವತಿ ಎಂಬ ನಗರದಲ್ಲಿ ದೇವ ಸಭೆ ನಡೆದಿತ್ತು. ನಾನು ಆ ಸಭೆಯಲ್ಲಿ ಪಾಲ್ಗೊಳ್ಳಲು ನನ್ನ ಸೈನಿಕರೊಂದಿಗೆ ಹೋಗಿದ್ದೆ. ನಮ್ಮಿಂದ ಸ್ವಲ್ಪ ದೂರದಲ್ಲಿ ಯಮುನೆಯ ತೀರದಲ್ಲಿ ಅಗಸ್ತ್ಯರ ಆಶ್ರಮವಿತ್ತು. ಸುಂದರವೂ ಪ್ರಶಾಂತವೂ ಆದ ಆಶ್ರಮ. ಅಗಸ್ತ್ಯರು ಗಾಢ ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ನನ್ನ ಪ್ರಾಣ ಸ್ನೇಹಿತ ಮಣಿಮಂತನು ನನ್ನ ಸಂಗಡ ಇದ್ದ. ನಾವು ಭೂಲೋಕವನ್ನು ಸಮೀಪಿಸುತ್ತಿದ್ದಂತೆ ಗಮನವಿಲ್ಲದೆಯೋ ಅಥವಾ ವಿಧಿ ನಿಯಾಮಕದಿಂದಲೋ ನನ್ನ ಮಿತ್ರ ಉಗಿದು ಬಿಟ್ಟ. ನಮ್ಮದು ದುರದೃಷ್ಟ. ಅವನ ಉಗುಳು ಮಹರ್ಷಿಗಳ ತಲೆಯ ಮೇಲೆ ಬಿತ್ತು. ಋಷಿಗಳ ಕೋಪ ಕೆರಳಿತು. ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುವಷ್ಟು ಉಗ್ರವಾಗಿತ್ತು ಅವರ ಕೋಪ. ಅಗಸ್ತ್ಯರು ನನಗೆ ಹೇಳಿದರು, ಈ ನಿನ್ನ ನೀಚ ಮಿತ್ರನು ತಪೋನಿರತನಾಗಿದ್ದ ನನ್ನ ಮೇಲೆ ನೀನು ನೋಡುತ್ತಿದ್ದಂತೆಯೇ ಉಗಿದಿದ್ದಾನೆ. ನೀನು ಮಾನವ ಕುಲವನ್ನು ಇಷ್ಟು ತೃಣ ಸಮಾನವಾಗಿ ಕಾಣುವೆಯಾ? ಹಾಗಿದ್ದಲ್ಲಿ ನಿನ್ನ ಆ ಸೊಕ್ಕಿನ ಮಿತ್ರ ಮತ್ತು ಅವನ ಸೇನೆ ಮಾನವನೊಬ್ಬನಿಂದ ವಿನಾಶ ಹೊಂದುವುದು. ಇದಕ್ಕೆ ನೀನು ದಂಡ ತೆರಬೇಕಾಗುತ್ತದೆ. ನಿನ್ನ ಸೇನೆಯು ಮಾನವನೊಬ್ಬನಿಂದ ವಿನಾಶ ಹೊಂದುವುದು. ಮಹಿಮಾನ್ವಿತನಾದ ಮಾನವನೊಬ್ಬ ನಿನ್ನ ಸಂಗಡ ಇರುವ ನಿನ್ನ ಮಿತ್ರನನ್ನು, ನಿನ್ನ ಸೇನೆಯನ್ನು ನಾಶ ಮಾಡುವನು. ಆ ಅಜೇಯ ವೀರನನ್ನು ಕಂಡಾಗ ನೀನು ಈ ಶಾಪದಿಂದ ಮುಕ್ತನಾಗುವೆ. ಮಹರ್ಷಿಗಳು ಇಷ್ಟು ಹೇಳಿದ ನಂತರ ನಾವು ಪಯಣ ಮುಂದುವರಿಸಲು ಅನುಮತಿ ಇತ್ತರು. ಇಂದು ಭೀಮನು ದೇವತೆಗಳನ್ನು ನಿರ್ಲಕ್ಷಿಸಿ ವಿಧಿ ನಿಯಮಾನುಸಾರ ಈ ನಾಶವನ್ನು ಮಾಡುವ ಮೂಲಕ ನನ್ನನ್ನು ಶಾಪ ಮುಕ್ತನನ್ನಾಗಿಸಿದ್ದಾನೆ. ಕುಬೇರನು ಮುಂದುವರೆದು ಹೇಳಿದ, ಯುಧಿಷ್ಠಿರ, ದೃಢವಾದ ಸಂಕಲ್ಪ ಬಲವುಳ್ಳ ಕ್ಷತ್ರಿಯನಿಗೆ ಕಾಲ ಮತ್ತು ಸಮಯಗಳ ಆಯ್ಕೆಯ ತಾರತಮ್ಯ ಜ್ಞಾನವಿರುತ್ತದೆ. ಅವನಿಗೆ ಮನುಷ್ಯನ ಕರ್ತವ್ಯಗಳ ಅರಿವಿರುತ್ತದೆ. ಅಂಥ ರಾಜನು ಶಾಂತಿಯಿಂದ ರಾಜ್ಯವನ್ನಾಳಬಲ್ಲ. ಕ್ರೋಧವನ್ನು ಹೊಂದಿರುವವನು ಮುಂದಾಗುವ ವಿನಾಶವನ್ನು ಕಾಣಲಾರ. ದುರಾತ್ಮನ ಪ್ರೇರಣೆಗೊಳಗಾದವನಿಂದ ಕಾರ್ಯದ ಕಾಲ ಮತ್ತು ಸಮಯಗಳನ್ನು ನಿರ್ಧರಿಸಲಾಗದು. ಅವರು ಇಹದಲ್ಲೂ ಪರದಲ್ಲೂ ಕಷ್ಟಪಡುತ್ತಾರೆ. ಈ ನಿನ್ನ ಸೋದರ ಭೀಮನಿಗೆ ಧರ್ಮದ ಪೂರ್ಣ ಜ್ಞಾನವಿಲ್ಲ. ಅವನು ನಿರ್ಭೀತ, ಅಸಹಿಷ್ಣು ಹಾಗೂ ದುಡುಕಿನ ಸ್ವಭಾವದವನು. ನೀನು ಅವನನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಅವನು ಔಚಿತ್ಯ ಜ್ಞಾನವಿಲ್ಲದೆ ಕೇವಲ ಎದೆಗಾರಿಕೆಯ ಧೈರ್ಯದ ಸ್ಫೂರ್ತಿಯಿಂದ ಇಲ್ಲಿಗೆ ಬಂದ. ಇನ್ನು ಮುಂದೆ ನೀನು ಅವನನ್ನು ನಿಯಂತ್ರಿಸಬೇಕು. ಇನ್ನು ಮುಂದೆ ಈ ಅರಣ್ಯವಾಸಿಗಳು ನಿನ್ನ ಅಜ್ಞಾನವರ್ತಿಗಳಾಗಿರುವರು. ಆಹಾರಕ್ಕಾಗಿ ನೀನು ಕಷ್ಟಪಡಬೇಕಾಗಿಲ್ಲ. ಅವರು ನಿಮಗೆ ರುಚಿಕರವಾದ ಆಹಾರವನ್ನು ಒದಗಿಸುವರು. ನೀವೆಲ್ಲ ದೇವರ ದಯೆಯಿಂದ ಜನಿಸಿದವರು ಎಂದೇ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ. ಕೋಪ ಕಾಮನೆಗಳನ್ನು ಜಯಿಸಿ ರುಜು ಜೀವನಕ್ಕೆ ಬದ್ಧನಾದವನು ಮಾತ್ರ ಸ್ವರ್ಗಕ್ಕೆ ಹೋಗಬಲ್ಲ. ಈ ಭೌತ ಪ್ರಪಂಚದಲ್ಲಿ ದೋಷಮುಕ್ತನಾದ ಅರ್ಜುನನಿಂದ ಮಾತ್ರ ಸ್ವರ್ಗಕ್ಕೆ ಹೋಗುವುದು ಸಾಧ್ಯ. ಅವನೀಗ ಅಲ್ಲಿ ಅದಮ್ಯ ಅಸ್ತ್ರಗಳ ಬಳಕೆಯಲ್ಲಿ ಪ್ರಾವೀಣ್ಯ ಗಳಿಸುತ್ತಿದ್ದಾನೆ. ನಿಮ್ಮ ಪಿತಾಮಹ ಶಂತನು ಅಪ್ರತಿಮ ಕೀರ್ತಿಶಾಲಿ. ಶಂತನು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ಪಾಂಡವರು ಕುಬೇರನ ಮಾತುಗಳಿಂದ ಸಂತುಷ್ಟಗೊಂಡರು. ಭೀಮನು ಶಸ್ತ್ರಾಸ್ತ್ರಗಳನ್ನು ಬದಿಗಿರಿಸಿ ಕುಬೇರನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದನು. ಕುಬೇರನು, ಭೀಮ, ಶತ್ರುಗಳ ದುರಹಂಕಾರವನ್ನು ನಾಶಗೊಳಿಸಿ ಧಾರ್ಮಿಕರಿಗೆ ಸದ್ಗುಣಿಗಳಿಗೆ ಸಂತೋಷವನ್ನು ಉಂಟುಮಾಡು ಎಂದು ಆಶೀರ್ವದಿಸಿದನು. ಅನಂತರ ಪಾಂಡವರಿಗೆ ಶುಭ ಕೋರಿ ಅವರಿಂದ ಬೀಳ್ಕೊಂಡು ಅರಮನೆಗೆ ತೆರಳಿದನು. ಮರುದಿನ ಮುಂಜಾನೆ ದೌಮ್ಯರು ಹಾಗೂ ಹರ್ಷಿಷೇಣ ಋಷಿಗಳು ಪಾಂಡವರನ್ನು ಭೇಟಿಯಾದರು. ಪಾಂಡವರು ಅವರನ್ನು ಗೌರವದಿಂದ ಬರಮಾಡಿಕೊಂಡರು. ದೌಮ್ಯರು ಯುಧಿಷ್ಠಿರನಿಗೆ ಮೇರು ಪರ್ವತದಲ್ಲಿನ ಬ್ರಹ್ಮ, ವಿಷ್ಣು, ಯಮ, ವರುಣರ ವಾಸಸ್ಥಾನಗಳ ಬಗ್ಗೆ ತಿಳಿಸಿದರು. ಆದಿ ಅಂತ್ಯಗಳಿಲ್ಲದ ನಾರಾಯಣನು ಎಲ್ಲದಕ್ಕೂ
ಆದಿಸ್ವರೂಪನು, ನಾರಾಯಣನೇ ಪರಮನು. ಅವನ ಉಪಸ್ಥಿತಿಯಲ್ಲಿ ಸೂರ್ಯ ಮತ್ತು ಅಗ್ನಿ ತಮ್ಮ ಪ್ರಕಾಶವನ್ನು ಕಳೆದುಕೊಳ್ಳುತ್ತಾರೆ. ಮಹರ್ಷಿಗಳಿರಲಿ ಬ್ರಹ್ಮರ್ಷಿಗಳಿರಲಿ ಅವನ ಸಾನ್ನಿಧ್ಯದಲ್ಲಿ ಪ್ರವೇಶ ಸಾಧ್ಯವಿಲ್ಲ. ಯತಿಗಳು ಮಾತ್ರ ಅವನನ್ನು ಸಂಧಿಸಬಲ್ಲರು. ಕಠಿಣತಮವಾದ ವ್ರತಗಳನ್ನು ಆಚರಿಸಿ ಪರಿಪೂರ್ಣ ಪರಿಶುದ್ಧತೆಯನ್ನು ಸಾಧಿಸಿದ, ಕೋಪ ಕಾಮನೆಗಳಿಂದ ಮುಕ್ತರಾದ ಪರಮ ಭಕ್ತರು ಮಾತ್ರ ನಾರಾಯಣನ ಪರಮ ಪಾದವನ್ನು ಸೇರುವರು. ಇದನ್ನು ಸಾಧಿಸಿದವರು ಪುನರ್ಜನ್ಮದಿಂದ ಮುಕ್ತರು ಎಂದು ಹೇಳಿದ ದೌಮ್ಯರು, ಮೇರು ಪರ್ವತದಲ್ಲಿ ಸೂರ್ಯಚಂದ್ರರು ಹೇಗೆ ಚಲಿಸುತ್ತಾರೆ, ಹಗಲು ರಾತ್ರಿಗಳು ಹೇಗಾಗುತ್ತವೆ ಎಂಬುದನ್ನು ವಿವರಿಸಿದರು. ಪಾಂಡವರು ಮೇರು ಪರ್ವತ ಪ್ರದೇಶದಲ್ಲಿ ಸಂತೋಷದಿಂದ ಹಲವು ದಿನಗಳನ್ನು ಕಳೆದರು. ಆ ಅರಣ್ಯದಲ್ಲಿ ಗಗನಚುಂಬಿ ವೃಕ್ಷಗಳಿದ್ದವು. ಬಗೆ ಬಗೆಯ ಪಕ್ಷಿಗಳ ವರ್ಣಗಳು ಅವುಗಳ ಕಲರವವು ಕಣ್ಣು ಕಿವಿಗಳಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಹಾಗೆಯೇ ವಿವಿಧ ಸುವಾಸನೆಗಳ ಪುಷ್ಪಗಳು ಅವುಗಳ ಬಣ್ಣಗಳು ಮನಕ್ಕೆ ಮುದ ನೀಡುತ್ತಿದ್ದವು. ತಿಳಿ ನೀರಿನ ಸರೋವರಗಳು ಚಿಲುಮೆಗಳು ಇಡೀ ವಾತಾವರಣವನ್ನು ತಂಪಾಗಿಸಿದ್ದವು. ಅರಣ್ಯದ ಅಂದವನ್ನು ಹೆಚ್ಚಿಸಿದ್ದವು. ಸ್ವಯಂ ಪ್ರಕಾಶಿತ ಪರ್ವತ ಪಂಕ್ತಿಗಳು ಸುತ್ತಲಿರುವ ನೀಳ ವೃಕ್ಷಗಳ ಸಾಲು ಸಾಲು ಹಗಲು ರಾತ್ರಿಗಳ ವ್ಯತ್ಯಾಸವನ್ನೇ ಮರೆಮಾಡಿದ್ದವು. ಪಾಂಡವರು ಗಂಧಮಾದನ ಪರ್ವತಾಗ್ರಗಳ ತುದಿಯಲ್ಲಿ ನಿಂತು ಸೂರ್ಯೋದಯ ಸೂರ್ಯಾಸ್ತದ ಭವ್ಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ಸ್ವರ್ಗದಿಂದ ಅರ್ಜುನನು ಹಿಂದಿರುಗಿ ಬರುವುದನ್ನೇ ಅವರು ಕಾಯುತ್ತಿದ್ದರು. ಅರ್ಜುನನು ಮರಳಿದ. ಪಾಂಡವರು ಬಹಳಷ್ಟು ದೂರ ಪಯಣಿಸಿ ಹಲವಾರು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು. ಹೀಗೆ ಪುಣ್ಯ ಸಂಚಯದಲ್ಲಿ ತೊಡಗಿಕೊಂಡರಾದರೂ ಅರ್ಜುನನ ಅನುಪಸ್ಥಿತಿಯನ್ನು ಅವರಿಂದ ಮರೆಯಲಾಗಲಿಲ್ಲ. ಅರ್ಜುನನಾದರೂ ಸೋದರರು ಮತ್ತು ದ್ರೌಪದಿಯಿಂದ ದೂರವಿದ್ದ ಕಾಲದಲ್ಲಿ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋಗಿ ದೇವತೆಗಳ ಅನುಗ್ರಹದಿಂದ ಹಲವಾರು ಅಜೇಯ ಅಸ್ತ್ರಗಳನ್ನು ಪಡೆದನು. 5 ವರ್ಷಗಳನ್ನು ಸ್ವರ್ಗದಲ್ಲಿ ಕಳೆದ ಅರ್ಜುನನು ಇಂದ್ರಾದಿ ದೇವತೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಂದ ಬೀಳ್ಕೊಂಡನು. ಮಾತಲಿಯ ಸಾರಥ್ಯದ ಇಂದ್ರನ ರಥದಲ್ಲೇ ಧರೆಗೆ ಬಂದಿಳಿದನು. ಒಂದು ದಿನ ಯುಧಿಷ್ಠಿರ, ದ್ರೌಪದಿ ಎಲ್ಲರೂ ಕುಳಿತು ಅರ್ಜುನನ ಪರಾಕ್ರಮದ ಬಗ್ಗೆ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದಾಗ ಆಕಾಶದಲ್ಲಿ ಹೊಳೆವ ವಸ್ತುವೊಂದನ್ನು ಕಂಡರು. ಅವರು ಎದ್ದು ನಿಂತು ಅದೇನೆಂದು ನೋಡುವಷ್ಟರಲ್ಲಿ ಇಂದ್ರನ ರಥವು ಅವರ ಕಣ್ಣೆದುರೇ ಬಂದು ನಿಂತಿತು. ಕಿರೀಟಧಾರಿಯಾಗಿ ವಜ್ರಖಚಿತ ಕಂಠಾಭರಣದಿಂದ ಅಲಂಕೃತನಾಗಿದ್ದ ತೇಜಸ್ವಿ ಅರ್ಜುನನು ರಥದಿಂದ ಇಳಿದನು. ಇಳಿದವನೇ ದೌಮ್ಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಅನಂತರ ಧರ್ಮಜನ ಪಾದಗಳನ್ನು ಸ್ಪರ್ಶಿಸಿ ನಮಿಸಿದನು. ಯುಧಿಷ್ಠಿರನು ಆನಂದ ಬಾಷ್ಪ ಸುರಿಸುತ್ತಾ ತಮ್ಮನನ್ನು ಅಪ್ಪಿಕೊಂಡನು. ಅನಂತರ ಅರ್ಜುನ ಭೀಮನಿಗೆ ನಮಸ್ಕರಿಸಿ ನಕುಲ ಮತ್ತು ಸಹದೇವರನ್ನು ಹತ್ತಿರಕ್ಕೆ ಸೆಳೆದು ಅಪ್ಪಿಕೊಂಡನು. ದ್ರೌಪದಿ ಅಷ್ಟು ದೂರದಲ್ಲಿ ನಿಂತು ನೋಡುತ್ತಿದ್ದಳು, ಪ್ರೇಮ ಸೂಸುವ ಕಂಗಳಿಂದ. ಅರ್ಜುನನು ದ್ರೌಪದಿಯ ಬಳಿಗೆ ತೆರಳಿ ಅವಳ ಕೆನ್ನೆ ಸವರಿ ಕುಶಲ ವಿಚಾರಿಸಿದನು. ಅನಂತರ ಧರ್ಮಜನಲ್ಲಿಗೆ ಬಂದನು. ಮಾತಲಿಯು ವಿದಾಯ ಹೇಳಿ ರಥವನ್ನೇರಿದನು. ರಥವು ಸ್ವರ್ಗಾಭಿಮುಖವಾಗಿ ಗಗನಕ್ಕೆ ಹಾರಿತು. ಅರ್ಜುನನು ಇಂದ್ರ ಉಡುಗೊರೆಯಾಗಿ ಕೊಟ್ಟಿದ್ದ ಆಭರಣಗಳನ್ನು ದ್ರೌಪದಿಗೆ ಕೊಟ್ಟನು. ಸ್ವರ್ಗದಲ್ಲಿ ಅರ್ಜುನನು ಹೇಗಿದ್ದ ಎಂದು ತಿಳಿಯುವ ಕುತೂಹಲ ಎಲ್ಲರಿಗೂ. ಅರ್ಜುನನಿಗೂ ಸ್ವರ್ಗದ ತನ್ನ ಅನುಭವಗಳನ್ನು ತಿಳಿಸುವ ಉತ್ಸಾಹ. ಮಹಾದೇವನೊಂದಿಗೆ ಮುಖಾಮುಖಿ ಯುದ್ಧ ಮಾಡಿದ ನಂತರ ಶಿವನಿಂದ ಪಾಶುಪತಾಸ್ತ್ರ ಪಡೆದದ್ದು ಅಲ್ಲದೆ ಇನ್ನೂ ಕೆಲವು ಅಸ್ತ್ರಗಳನ್ನು ದೇವತೆಗಳ ಅನುಗ್ರಹದಿಂದ ಗಳಿಸಿದ್ದು, ಈ ಎಲ್ಲ ಸಂಗತಿಗಳನ್ನು ಅರ್ಜುನನು ಸವಿಸ್ತಾರವಾಗಿ ತಿಳಿಸಿದನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.